ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಚರಣ್‌ರಾಜ್ ಬಿ ಮಾತಾಡ್ತಾ ಇದ್ದೀನಿ. ಹಾಗೆ ನಾನು ಕನ್ನಡಿಗ ಚರಣ್‌ರಾಜ್ ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಕೋಪ, ಏಕಾಗ್ರತೆ ಕೊರತೆ, ಹಾಗೆ ಒತ್ತಡ ಈ ರೀತಿಯ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ. ಈ ರೀತಿಯ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ದಿನನಿತ್ಯ ಯೋಗ ಮಾಡುವುದರ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಯೋಗವು ಆರೋಗ್ಯಕರ ಜೀವನ ಶೈಲಿಯಲ್ಲಿ ಒಂದು ದೊಡ್ಡ ಕಲೆಯಾಗಿದೆ. ಯೋಗ ಅನ್ನೋದು ಮನಸ್ಸು ಮತ್ತು ದೇಹದ ನಡುವೆ ಒಂದು ಸಾಮರಸ್ಯವನ್ನು ತರುವುದರ ಮೂಲಕ ಒಂದು ಕೇಂದ್ರೀಕೃತವಾಗಿರಿಸುತ್ತದೆ. ಹಾಗೆ ದೇಹ ಮತ್ತು ನಮ್ಮ ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆರೋಗ್ಯ ಮತ್ತು ದೈಹಿಕ ಸಾಮರ್ಥ್ಯವನ್ನು ಖಚಿತಪಡಿಸಿಕೊಳ್ಳಲು ಯೋಗವು ಒಂದು ಪರಿಪೂರ್ಣ ಮಾರ್ಗವಾಗಿದೆ. ವೀಕ್ಷಕರೇ, ದುಬೈನ ಏರ್ಪೋರ್ಟ್ ಒಂದರಲ್ಲಿ ಒಬ್ಬ ವ್ಯಕ್ತಿ ಬಂದಿರ್ತಾರೆ. ಆ ವ್ಯಕ್ತಿಯ ಪಾಸ್ಪೋರ್ಟ್ನಲ್ಲಿರುವಂತಹ ಹುಟ್ಟಿದ ದಿನಾಂಕವನ್ನು ನೋಡಿ ಅಲ್ಲಿರುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಆಶ್ಚರ್ಯಪಟ್ಟಿರ್ತಾರೆ. ಏಕೆಂದರೆ ಆ ಪಾಸ್ಪೋರ್ಟ್ನಲ್ಲಿರುವಂಥ ಹುಟ್ಟಿದ ದಿನಾಂಕದ ಪ್ರಕಾರ ಆ ವ್ಯಕ್ತಿಯ ವಯಸ್ಸು ಸುಮಾರು 124ರಿಂದ 125 ಆಗಿರುತ್ತೆ. ಇದನ್ನು ನೋಡಿ ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರು ಮತ್ತು ಅಧಿಕಾರಿಗಳು ಬೆಚ್ಚಿ ಬೆರಗಾಗಿರ್ತಾರೆ. ವೀಕ್ಷಕರೇ, ನಾನು ಯಾಕೆ ಈ ಸಂಚಿಕೆಯಲ್ಲಿ ಇವತ್ತು ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಬನ್ನಿ ಮುಂದೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸೋಣ. ವೀಕ್ಷಕರೇ, ಫ್ರಾನ್ಸ್ನ ಜಿನ್ ಕಾಲ್ಮೆಟ್ ಎಂಬ ವ್ಯಕ್ತಿ 1875ರಿಂದ 1997ರವರೆಗೆ ಅಂದರೆ ಸುಮಾರು 122 ವರ್ಷಗಳ ಕಾಲ ಬದುಕಿದರು. ಹಾಗೆ ಜಪಾನಿನ ಜೆರೋಮ್ ಕಿಮುರಾ ಎಂಬ ವ್ಯಕ್ತಿ 1897ರಿಂದ 2013ರವರೆಗೆ ಅಂದರೆ ಸುಮಾರು 116 ವರ್ಷಗಳ ಕಾಲ ಬದುಕಿದ್ದರು. ಆದರೆ ಇವೆಲ್ಲರನ್ನೂ ಮೀರಿಸುವಂತಹ 128 ವರ್ಷಗಳಾದರೂ ಕೂಡ ನಮ್ಮ ಭಾರತದಲ್ಲಿ ಈ ಸ್ವಾಮಿ ಶಿವಾನಂದ ಯೋಗರವರು ಇನ್ನೂ ಕೂಡ ತಮ್ಮ ಯೋಗ ಮತ್ತು ಧ್ಯಾನವನ್ನು ಎಲ್ಲೆಡೆ ಪಸರಿಸುತ್ತಿದ್ದಾರೆ. ಹಾಗೂ ಯೋಗದ ವಿಚಾರದಲ್ಲಿ ಅವರ ಕೊಡುಗೆ ಅಪಾರ. ಹೌದು ವೀಕ್ಷಕರೇ, ಅವರ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ನಲ್ಲಿರುವಂತಹ ದಿನಾಂಕವನ್ನು ನೋಡಿ ನೀವು ಕೂಡ ಆಶ್ಚರ್ಯಪಡ್ತೀರಾ. ಇವರು ಆಗಸ್ಟ್ 8, 1896ರಂದು ಬ್ರಿಟಿಷ್ ಇಂಡಿಯಾದ ಬಂಗಾಳ ಪ್ರೆಸಿಡೆನ್ಸಿ ಅಂದರೆ ಈಗಿನ ಬಾಂಗ್ಲಾದೇಶದ ಸಿಲೆಟ್ ಜಿಲ್ಲೆಯಲ್ಲಿ ಜನಿಸಿರ್ತಾರೆ. ಅವರ ಪೋಷಕರು ಭಿಕ್ಷುಕರಾಗಿರ್ತಾರೆ ಮತ್ತು ಅತ್ಯಂತ ಬಡತನದಲ್ಲಿರ್ತಾರೆ. ಅವರು ಕೇವಲ 6ನೇ ವಯಸ್ಸಿನಲ್ಲಿದ್ದಾಗಲೇ ತಮ್ಮ ತಂದೆಯ ತಾಯಿಯನ್ನು ಕಳ್ಕೊತಾರೆ. ನಂತರ ಅವರು ಬಂಗಾಳದಿಂದ ಕಾಶಿಗೆ ಪ್ರಯಾಣ ಬೆಳೆಸಿರ್ತಾರೆ. ಹಾಗೆ ಅಲ್ಲೇ ಸೇವೆ ಮಾಡಲು ಪ್ರಾರಂಭಿಸುತ್ತಾರೆ. ಇವರ ಗುರುಗಳಾದ ಓಂಕಾರಾನಂದರಿಂದ ಶಿಕ್ಷಣ ಪಡೆದ ನಂತರ ಸ್ವಾಮಿ ಶಿವಾನಂದರು ಯೋಗ ಮತ್ತು ಧ್ಯಾನವನ್ನು ಕರಗತ ಮಾಡಿಕೊಳ್ತಾರೆ. 3 ದಶಕಗಳಿಂದ ವಾರಣಾಸಿಯ ಗಂಗಾ ನದಿಯ ದಡದಲ್ಲಿ ಯೋಗವನ್ನು ಕಲಿಸ್ತಾ ಇದ್ದಾರೆ. ಕಳೆದ 50 ವರ್ಷಗಳಲ್ಲಿ ಸುಮಾರು 400ರಿಂದ 500 ಭಿಕ್ಷುಕರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಅಗತ್ಯಗಳಿಗಾಗಿ ಅವರು ಆಹಾರ, ಹಣ್ಣುಗಳು, ಬಟ್ಟೆಗಳು, ಚಳಿಗಾಲದ ಉಡುಪುಗಳು, ಹೊದಿಕೆಗಳು, ಸೊಳ್ಳೆ ಪರದೆಗಳು ಮತ್ತು ಅಡುಗೆ ಪಾತ್ರೆಗಳನ್ನು ಕೂಡ ಇವರು ಸೇವೆಯಾಗಿ ಕೊಟ್ಟಿದ್ದಾರೆ. ಇಂತಹ ಸೇವೆಗಳ ಜೊತೆಗೆ ಅವರು ಯೋಗವನ್ನು ಹೆಚ್ಚಾಗಿ ಉತ್ತೇಜಿಸುತ್ತಾರೆ ಮತ್ತು ಅವರು ಹಣ್ಣುಗಳನ್ನು ಮತ್ತು ಹಾಲು ಅಲಂಕಾರಿಕ ಆಹಾರ ಎಂದು ಕರೆದು ಅವುಗಳನ್ನು ತಿನ್ನುವುದನ್ನು ತಪ್ಪಿಸುತ್ತಾರೆ. ಈ ಅಪಾರವಾದ ಸೇವೆಗೆ ಶಿವಾನಂದರವರಿಗೆ ಯೋಗ ರತ್ನ ಪ್ರಶಸ್ತಿ ಮತ್ತು 2019ರಲ್ಲಿ ವಸುಂಧರಾ ರತನ್ ಪ್ರಶಸ್ತಿ ಸೇರಿದಂತೆ ಇನ್ನೂ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇತ್ತೀಚೆಗಷ್ಟೇ ಅಂದರೆ ಮಾರ್ಚ್ 21, 2022ರಲ್ಲಿ ಅವರಿಗೆ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ವೀಕ್ಷಕರೇ, ಹೀಗೆ ಒಬ್ಬ ಯೂಟ್ಯೂಬರ್ ಅವರು ಸ್ವಾಮಿ ಶಿವಾನಂದ ಯೋಗಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರ್, ನಿಮಗೆ ಇಷ್ಟು ವಯಸ್ಸಾದರೂ ಕೂಡ ಇಷ್ಟೊಂದು ಲವಲವಿಕೆಯಿಂದ ಹೇಗಿದ್ದೀರಿ ಅಂತ. ಅದಕ್ಕೆ ಅವರ ಉತ್ತರ, ನನ್ನ ವೈಯಕ್ತಿಕ ಜೀವನ ಶೈಲಿಯಲ್ಲಿ ಹಣವಿಲ್ಲದೆ, ದೇಣಿಗೆ ಇಲ್ಲದೆ, ಆಸೆ ಇಲ್ಲದೆ, ಯಾವುದೇ ರೋಗವಿಲ್ಲದೆ, ಬರೀ ಧ್ಯಾನ ಮತ್ತು ಯೋಗದಿಂದ ನಾನು ಖುಷಿಯಾಗಿದ್ದೇನೆ ಅಂತ ಒಂದು ಸರಳವಾಗಿ ಉತ್ತರ ನೀಡ್ತಾರೆ. ಅಂದರೆ ಯೋಗದ ಮಹತ್ವ ಎಷ್ಟಿದೆ ಅಂತ ಈ ಒಂದು ಸರಳವಾದ ಉತ್ತರದಿಂದ ನಾವು ತಿಳ್ಕೊಳ್ಬೇಕಾಗುತ್ತದೆ. ಮತ್ತು ಈ ಯೋಗದ ಮಹತ್ವತೆಯನ್ನು ಕೇವಲ ನಮ್ಮ ಭಾರತೀಯರಿಂದ ಮಾತ್ರ ಸಾಧ್ಯ. ವೀಕ್ಷಕರೇ, ಹೀಗೆ ನಮ್ಮ ಭಾರತ ದೇಶದಲ್ಲಿ ಯೋಗಕ್ಕೆ ಒಂದು ಮಹತ್ವದ ಸ್ಥಾನವಿದೆ.
ಮತ್ತು ಇತ್ತೀಚಿನ ದಿನಗಳಲ್ಲಿ ಹಲವಾರು ದೇಶಗಳು ಮತ್ತು ಹಲವಾರು ದೇಶದ ಜನರು ನಮ್ಮ ಭಾರತದ ಯೋಗದ ಕಲೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಇದ್ದಾರೆ. ಹೀಗಿದ್ದಾಗ ನಾವು ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ಯೋಗವನ್ನು ಒಂದು ಚಟುವಟಿಕೆಯಾಗಿ ಒಳಪಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೋದು ಎಂದು ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದವರಲ್ಲಿ ಯಾರಾದರೂ ಯೋಗ ಮಾಡ್ತಾ ಇದ್ದರೆ ನಿಮ್ಮ ಅನುಭವವನ್ನು ನನ್ನ ಕಾಮೆಂಟ್ ಮೂಲಕ ಹಂಚ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.